ನೆಳ್ಳಾಗಲಿ ಅಂತ. ನೆಳ್ಳಾಗದು ಒಂದು, ಅಲ್ಲಿ ಬರುವಂಥ ಗಾಳಿ ಕಾಲ 24 ಗಂಟೆಯಲ್ಲೂ ಆಕ್ಸಿಜನ್ ಕೊಡ್ತದೆ. ಅದು ಭಾಳ ಗುಟ್ಟದು. ಈ ಅಶ್ವತ್ಥ 24 ಗಂಟೆ ಕೊಡ್ತಕ್ಕಂಥದ್ದು. ಬಿಲ್ವಪತ್ರೆ ಅದು ಹಾಗೇನೆ. ಈ ಬಿಲ್ಪತ್ರೆ ಕೂಡ ಒಬ್ಬ ಮನುಷ್ಯನಿಗೆ 365 ಕಾಯಿಲೆ ಅಂತಾರೆ. ಆ ಬಿಲ್ಪತ್ರೆ ಮರತಕ್ಕೆ ಹೋಗಿ ಯಾರು ಕೂತ್ಕೊಂಡು ಆ ಬಿಲ್ಪತ್ರೆ ತಂದು ಪೂಜೆ ಮಾಡಿದರೆ ಮೈಗಿಟ್ಕೊಂಡ್ರೆ 365 ಕಾಯಿಲೆ ಹೋಗ್ತಾವಂತ. ಯಾರೋ ತಂದು ಕೊಟ್ಟರೆ ಬಿಲ್ಪತ್ರೆನ ಇಟ್ಕೊಂಡು ಮಾಡಿದರೆ 35 ಕಾಯಿಲೆ ಹುಷಾರಾಗ್ತದೆ. ಈ ರುದ್ರಾಕ್ಷಿ ಅಂದ್ರೆ ಏನು? ಅದು ಗಿಡದಲ್ಲಿ ಬರೋದೆ. ಆ ರುದ್ರಾಕ್ಷಿಯನ್ನು ಹಾಕೋದ್ರಿಂದ ಸ್ಟ್ಯಾಮರ್ ಬರೋಲ್ಲ, ತೊದಲು ಬರೋದಿಲ್ಲ, BP ಬರೋದಿಲ್ಲ, ಚರ್ಮರೋಗ ಬರಲ್ಲ, ಮನುಷ್ಯನಲ್ಲಿ ಶಾಶ್ವತವಾದ ನಂಬಿಕೆ ಇರ್ತದೆ. ಇವೆಲ್ಲವೂ ದೈವ ಕೊಟ್ಟಂಥ ಕೊಡುಗೆ, ಗಿಡಮೂಲಿಗೆ ಕೊಟ್ಟಂಥ ಕೊಡುಗೆ. ಒಬ್ಬ ಮನುಷ್ಯ ಇದ್ದಾನೆ, ಒಬ್ಬ ರಾಜ ಇದ್ದಾನೆ, ಒಬ್ಬ ಮಂತ್ರಿ ಇದ್ದಾನೆ, ಒಬ್ಬ ದೊಡ್ಡ ಸಾಹುಕಾರ ಇದ್ದಾನೆ, ಒಬ್ಬ ಸ್ವಾಮಿ ಇದ್ದಾನೆ. ಅವನು ಸಾಯ್ತಾನೆ. ಸತ್ತರೆ 2 ದಿನ, 1 ದಿನ, ಇಂಜೆಕ್ಷನ್ 3 ದಿನ, ಆಮೇಲೆ ಇರಲ್ಲ, ಯಾರು ಇಟ್ಕೊಳ್ಳಲ್ಲ. ಅದೇ ಗಿಡಮೂಲಿಕೆಗಳು ಯಾವುದಾದ್ರು ಒಂದು ಮರ, ಒಂದು ತೆಂಗಿನ ಮರ ಬೆಳೆಸ್ತೀರ, ಮಾವಿನ ಮರ ಬೆಳೆಸ್ತೀರ, ಸಂಪಿಗೆ ಮರ ಬೆಳೆಸ್ತೀರ, ಅದು ಬೆಳೀತದೆ, ನಿಮ್ಮನ್ನೆಲ್ಲ ಕಾಪಾಡ್ತದೆ, ನಿಮ್ಮ ಮಕ್ಕಳನ್ನು ಕಾಪಾಡ್ತದೆ, ಹಣ್ಣು ಕೊಡ್ತದೆ, ಫಲ ಕೊಡ್ತದೆ, ನೆರಳು ಕೊಡ್ತದೆ. ಅದಕ್ಕೂ ಒಂದು ಆಯಸ್ಸಿದೆ. ಅದು ಭೂಮಿಗೆ ಬಿದ್ದರೆ ಮತ್ತೆ 100 ವರ್ಷ ಇರ್ತದೆ. ಒಬ್ಬ ರಾಜ ಬದುಕಿದರೆ, ಒಬ್ಬ ಸ್ವಾಮಿ ಬದುಕಿದರೆ, ಒಬ್ಬ ಮನುಷ್ಯ ಬದುಕಿದ್ರೆ 3 ದಿನ ಇರಲ್ಲ. ಯಾತಕ್ಕೆ? ಈ ಗಿಡಮೂಲಿಕೆ ಉಪಯೋಗ ಅವ್ರು ಮಾಡಿಕೊಂಡಿಲ್ಲ, ಗಿಡಮೂಲಿಕೆಗಳ ಉಪಯೋಗ ಅವ್ರು ಮಾಡಿಕೊಂಡಿಲ್ಲ. ಅದಕ್ಕೆ ಇವನು 3 ದಿನ ಬದುಕಲ್ಲ. ಆ ಗಿಡ ಮರ ಯಾಕೆ ಬದುಕ್ತವೆ ಅಂದರೆ, ಪ್ರಕೃತಿರುವಂಥ ಗಾಳಿಯನ್ನು, ಗಿಡಮೂಲಿಕೆಗಳನ್ನು ಅವು ಗುಟ್ಟು ತಿಳ್ಕೊಂಡು 100 ವರ್ಷ, ಆಮೇಲೆ 100 ವರ್ಷ ಮನೆತನವ ಪಂಚ ಮಾಡ್ತೀರ, ಬೆಂಚ್ ಮಾಡ್ತೀರ, ಬಾಗಿಲು ಮಾಡ್ಕೊತೀರ, ಇದೆಲ್ಲ ಮಾಡಿಕೊಳ್ತೀರ, 100 ವರ್ಷ ಬದುಕ್ತೇವೆ ಅಂದರೆ ಈ ಗಿಡಮೂಲಿಕೆಯಲ್ಲಿ ಅಂಥ ಶಕ್ತಿ ಇರ್ತದೆ. ಈ ಏಡ್ಸ್ ಅಂತ ಕೇಳಿದ್ರು ನೀವು, ಹುಷಾರಿಲ್ಲದ ರೋಗ ಅಂತ. ನಮ್ಮಲ್ಲಿ ಯಾರೋ ಬಂದಿದ್ರು ಹೀಗೆ, ಅವ್ರಿಗೆ ಹೇಳಿದ್ರು, ನೀನು ನೋಡಪ್ಪ 1 ವರ್ಷ ಬೆಳಗ್ಗೆ ಎದ್ದು ಕೂಡಲೇ ಹೋಗಿ ಬಿಲ್ಪತ್ರೆ ಬರೋ ಔಷಧಿ ಕೂತ್ಕೋ ಅಂತ. ಅವನು ಹೇಳ್ದ, ಅಮೇರಿಕ ಡಾಕ್ಟ್ರ್ ಹೇಳಿದ್ದಾರೆ, ಇದು ಬದುಕದೆ 3 ತಿಂಗಳು ನಾನು ರೇಡ್ಸಿದೆ ಸ್ವಾಮಿ ಕಡೆ, ಒಂದು ಆಶೀರ್ವಾದ ಕೊಡ್ರಿ ಇಂದ. 3 ತಿಂಗಳು ಬದುಕ್ತೀಯ ಸಾಯಿ, ಅದು ಬೇರೆ ವಿಷಯ, ನಾನು ಹೇಳಿದ್ದಾರ ಮಾಡುವಂತೆ. ಅವನು ಹೋಗಿ ಮಾಡಿದಾಗ ವರ್ಷ ಆದಮೇಲೆ ಬಂದ, ಸತ್ತು ಬಂದಿನಪ್ಪ. ಇಲ್ಲ, ನೀವು ಹೇಳ್ದಂಗೆ ಆ ಬಿಲ್ಪತ್ರೆ ಮರ ಔಷಧಿ ಕೂತ್ಕೊಂಡೆ, ಈ ಡಾಕ್ಟ್ರ್ ಹೇಳ್ತಾರೆ ನಿನಗದು ನೆಗೆಟಿವ್ ಆಗಿಬಿಟ್ಟಿದೆ, ಪಾಸಿಟಿವ್ ಆಗಿ ನೆಗೆಟಿವ್ ಆಗಿದೆ, ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ ವೃಕ್ಷಗಳು ಎಂಥ ಶಕ್ತಿ ಇದೆ ಅದು ಅರ್ಥ ಮಾಡ್ಕೋಬೇಕು ನೀವು. ನಿತ್ಯ ವಾಯುವಿಹಾರ, ಬೆಳಗ್ಗೆ ಎದ್ದು ಕೂಡಲೇ ಗಿಡಗಳ ಹತ್ರ ಹೋಗೋದು, ಸಾಯಂಕಾಲ ಹೋಗೋದು, ಮನೆಯಲ್ಲಿ ಒಂದು ಗಿಡ ಹಾಕೋದು, ಒಂದು ವೃಕ್ಷ ಬೆಳೆಸೋದು, ಒಂದು ಹೂವಿನ ಗಿಡ ಬೆಳೆಸೋದು, ಹಣ್ಣಿನ ಗಿಡ ಬೆಳೆಸೋದು ಮನೆಯಲ್ಲಿ ಮಾಡಿದರೆ ಅದರ ಗುಟ್ಟು ಭಾಳ ಪವಿತ್ರವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ನಾನು ಇನ್ನೂ ಏನೇನೋ ಮಾತಾಡಬೇಕು. ನಾನು ಸಾಯಂಕಾಲ ಬೆಂಗಳೂರಿಗೆ ನಾಳೆ ಬೆಳಗಾವಿ ಹೋಗಬೇಕು. ಹೀಗಾಗಿ ಈ ಒಂದು ಭಾಳ ಮಹತ್ತರವಾದ ಕಾರ್ಯ, ಭಾಳ ಸಂತೋಷ ಆಯಿತು. ನಮ್ಮ ಆನಂದ ನಮಗೆ ಭಾಳ ಆತ್ಮೀಯರು, ಬೇಕಾದವರು. ಪಾಪ ಏನೋ ಯುದ್ಧ ಕಾಲದಲ್ಲಿ ನಮ್ಮಲ್ಲಿ ಬರ್ತಾಯಿದ್ರು, ಅವ್ರ ಮನೆಗೆ ಹೋಗ್ತಾ ಇದ್ದಿಲ್ಲ. ಆಮೇಲೆ ಒಂದು ಶುರು ಮಾಡಿ ಮಹರ್ಷಿನ ಪದವಿಯನ್ನು ನಾವೇ ಕೊಟ್ವಿ. ಇವತ್ತು ಭಾಳ ಎತ್ತರಕ್ಕೆ ಬೆಳೆದಿದ್ದಾರೆ, ಭಾಳ ಎತ್ತರಕ್ಕೆ ಬೆಳೆದಿದ್ದಾರೆ. ನಮಗಂತೂ ಭಾಳ ಸಂತೋಷ. ಯಾಕೆ ಅಂದರೆ ನಮ್ಮ ಹತ್ರ ಬರ್ತಕ್ಕಂಥ ಹುಡುಗ ಜೀವನದಲ್ಲಿ ನೊಂದು ಬಂದಿರ್ತ ಹುಡುಗ ಭಾಳ ಎತ್ತರಕ್ಕೆ ಬೆಳೆದಿದ್ದಾನೆ ಅಂದರೆ ಭಾಳ ಸಂತೋಷ. ನಮ್ಮ ಮುರಳಿಯವರೆಲ್ಲ ಹೇಳಿದರು, ಮಾಡ್ತಾಯಿದ್ವಿ ಬುದ್ಧಿ. ನಮ್ಮನ್ನು ಹಿಡಿಯೋದು ಕಷ್ಟ, ನಾವೊಂಥರ ಆನೆ ಇದ್ದಂಗೆ, ಎಲ್ಲಿ ನೀರು ಮೇವು ಅಲ್ಲೇ ಉಳ್ಕೊಂಡ್ಬಿಡ್ತೀವಿ ನಾವು. ಹಿಂಗಾಗಿ ಆಗಲ್ಲಪ್ಪ, ನಮಗೆಲ್ಲ ಆಗಲ್ಲ, ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ಭಾಳ ಒತ್ತಾಯ ಮಾಡಿದರು. ಆನಂದ ಬರ್ತಾರೆ ಅಂದರು. ಆಮೇಲೆ ನಮ್ಮ JD ವೀರಪ್ಪ ಅಂತ ಇಲ್ಲೊಬ್ಬ ಶಿಷ್ಯ ಇದ್ದಾನೆ, ಅವನು 1 ತಿಂಗಳಿಂದ ಫೋನ್ ಮಾಡೋದು ಬೆಳಗ್ಗೆ ಸಾಯಂಕಾಲ. ಯಾಕಂದರೆ ಆನೆಗೆ ಅಂಕುಶ ಇಟ್ಟಂಗೆ. ನಿನ್ನೆ ಆಗಲ್ಲ ಕಣಪ್ಪ, ಮೈಸೂರಿಗೆ ಹೋಗಿದೆ ಅಂದೆ, ಬಿಡಲಿಲ್ಲ, ಕಾಯಿಲೆ ಬಂದು ಮಲ್ಕೊಂಡು ಈಗ ಬಂದೆ. ಹಾಗಾಗಿ
ಈ ಒಂದು ಕಾರ್ಯಕ್ರಮ ನಮ್ಮ ಮರ್ಕಟ ಸ್ವಾಮಿಗಳು ನಾನು ಒಂದು 10 ವರ್ಷ ಆಯ್ತಲ್ಲ ನಿಮ್ಮಲ್ಲಿ 19 ವರ್ಷಗಳಲ್ಲಿ ಹೋಗಿದ್ವಿ ನಾವು. ಅವ್ರು ಹೇಳ್ತಾ ಇದ್ರು, ಈಗ ನೀವು ಹೇಳ್ದಂಗೆಲ್ಲ ದೇವಿ ನಡೆಸಿಕೊಟ್ಟಿದ್ದಾಳೆ, ನಿಮ್ಮನ್ನು ನಾವು ಕರ್ಕೊಂಡು ಹೋಗ್ತೀವಿ, ಕರೆಸ್ತೀನಿ ಅಂತಂತೇಳಿ ಅವರು ಬಂದಿದ್ದು, ನಿಮಗೆಲ್ಲ ನೋಡಿದ್ದಾಯಿತು. ಹಾಗಾಗಿ ಈ ಅನೇಕ ಉಪಯೋಗಿದ್ದಾರೆ. ತಾಂತ್ರಿಕ ವಿದ್ಯೆಯೂ ಇದಾಗಿದೆ. ಕತ್ತೆಗಿವಿ ಸಹದೇವಿ ಮತ್ತೆತ್ತು ನಾಲಿಗೆಯು ಉತ್ತರಾಣಿ ವಿರಸೆ ತಿಲಕವಿಡೆ ಲೋಕ ತನ್ನತ್ತ ಸಾರೀತು. ಕತ್ತಗಿವಿ ಗಿಡಮೂಲಿಕೆ, ಸಹದೇವಿ ಗಿಡಮೂಲಿಕೆ, ಉತ್ತರಾಣಿ ಗಿಡಮೂಲಿಕೆ. ಕತ್ತೆಗಿವಿ ಸಹದೇವಿ ಮತ್ತೆತ್ತು ನಾಲಿಗೆಯು, ಎತ್ತಿನ ನಾಲಿಗೆ ಅದು ಗಿಡಮೂಲಿಕೆ. ಕ್ರಮವಾಗಿ ಯೋಗ್ಯ ಗುರುವಿಂದ ಅರ್ತು ಇದೊಂದು ಭಂಡಾರ ಅಕ್ಷತೆ ಮಾಡಿ ಹಣೆಗಿಟ್ಟರೆ ತಿಲಕವಿಡೆ ಲೋಕ ತನ್ನತ್ತ ಸಾರಿದು ಸಲುವಾಗಿ. ಇಂದಿರಾ ಗಾಂಧಿಗೆ 400 ಸೀಟ್ ಬಂತು ಈ ತಿಲಕ ಇಟ್ಕೊಂಡು ಕೂಡಲೇ. ಇದರೊಂದು ಕೊಟ್ಟಿದೆ. ಆ ಗಿಡಮೂಲಿಕೆ ಮಹಾಶಕ್ತಿ ಇದೆ. ನಿಮ್ಮ ಮಾಟ ಮಂತ್ರ ಇದೆಲ್ಲ ನಿಜವೇ. ಯಾತ್ರೆಯಿಂದ ಆಗ್ತದೆ, ಗಿಡಮೂಲಿಕೆಯಿಂದ ಆಗ್ತದೆ. ಅವ್ರು ಮುಟ್ಟಿನ ಮುನಿಯ ಅಂತ ಹೇಳಿದರು, ತಲೆಕೊಗ್ಗ ಅಂತ ಹೇಳಿದರು, ಆಮೇಲೆ ಎತ್ತಿನ ನಾಲಿಗೆ ಅಂತ ಹೇಳಿದರು, ಭೂತಾಳೆ ಅಂತಿದ್ದಾವೆ. ಅವೆಲ್ಲ ಗಿಡಮೂಲಿಕೆ ತಂದು ಒಂದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಯಾರೋ ಹೇಳ್ದಾದ್ರೂ ಮಾಟ ನಂಬೇಡ್ರಿ. ಯಾವುದಂದರೆ ಏನಾದರೂ ಅವನು ಮಾಟ ಮಂತ್ರ ಮಾಡಬೇಕಾದ್ರೆ ನಿಮ್ಮ ಮೈ ಮೇಲಿನ ಯಾವುದಾದ್ರು ಒಂದು ವಸ್ತು ಬೇಕು. ವಸ್ತು ಬೇಕಂದ್ರೆ ಬೆವರು ಬೇಕು. ಆ ಬೆವರು ಸಿಕ್ಕಿರೋ ಮಾತ್ರ ಸಾಧ್ಯ. ಇನ್ನೆಲ್ಲ ಊಟಾಡಿಕೆ ಆಗೋದಿಲ್ಲ. ಅದು ಆ 4-6 ಗಿಡಮೂಲಿಕೆ ಅಂತ ತರ್ತಾರೆ. ನಿಮ್ಮ ಮೈ ಮೇಲೆ ಬೆವರು ಒಂದೊಂದಕ್ಕೊಂದು ಲಂಗ್ಸ್ ಕೊಳೆಯೋಕ್ಕೊಂದು, ತಲೆ ಕೆಡಕ್ಕೊಂದು, ಪ್ಯಾರಲಿಸ್ ಒಂದು, ಸಾಯಕ್ಕೊಂದು, ಇವೆಲ್ಲ ಇರ್ತಾವೆಲ್ಲ. ಗಿಡಮೂಲಿಕೆ ಶಕ್ತಿ ಇರುತ್ತೆ ಗಿಡಮೂಲಿಕೆಯಲ್ಲಿ. ಅದೆಲ್ಲ ಹಾಕಿ ನಿಮ್ಮ ಮೈ ಮೇಲೆ ಬೆವರು, ಒಳಗಿನ ಬಟ್ಟ ಯಾವಾರ ಸಿಕ್ಕಿದೆ ಅದನ್ನು ಹಾಕಿ ಪ್ಯಾಕ್ ಮಾಡಿ ಹೂಡ್ತಾರೆ. ನೀವೆಲ್ಲಿ ಅಡ್ಡಾಡ್ತೀರಿ, ಎಲ್ಲಿ ಮಲಗ್ತೀರಿ, ಭಾಳ ಹೊತ್ತು ಎಲ್ಲಿಂದಲ್ಲಿ ಹೂಡ್ತಾರೆ. ಅದೇನಾಗ್ತದೆ, ನೀವು ತಿನ್ನೋ ಆಹಾರ ತಿಂತೀರ, ಆಮೇಲೆ ಒಳಗೆ ಕೊಳೀತದೆ, ಅದು ಗ್ಯಾಸಾಗಿ ಹೊರಗೆ ಬರ್ತದೆ. ಹಾಗೆ ಅದು ಕೊಳೀತದೆ. ಕೊಳೆತು ಏನಾಗುತ್ತೆ, ಗಾಳಿಯಾಗಿ ಹೊರಗೆ ಬರ್ತದೆ. ಅದು ಯಾರ ಹತ್ರ ಹೋಗುತ್ತೆ, ಯಾರ ಬೆವರು ಅಲ್ಲಿ ಸೇರಿರುತ್ತೆ ಅವನ ತಕ್ಕೆ ಹೋಗ್ತದೆ. ಹಾಗಾಗಿ ಅವನಿಗೆ ತಲೆ ಕೆಡೋದು, ಆರೋಗ್ಯ ಕೆಡೋದು, ಕೆಲಸ ಆಗದೆ ಇರೋದಾಗ ನನಗೀಗ ಆಯ್ತಲ್ಲ. ಯಾರು ತಾತ ಕಡೆ ಹೋದಾಗ ಇಲ್ಲ ಅದನ್ನೇನೋ ಮಾಡಿಸಿದರೆ ಹಾಗೆ ಅದನ್ನು ಕಿತ್ತು ಸುಟ್ಟು ಹಾಕಿದರೆ ಅದು ಹೋಗ್ತದೆ. ಅದಕ್ಕೂ ಒಂದು ಆಯಸ್ಸು. ಹೀಗಾಗಿ ಇದನ್ನು ಬೈಬಲ್ಲು ಹೇಳ್ತದೆ, ಕುರಾನು ಹೇಳ್ತದೆ, ವೇದನೂ ಹೇಳ್ತದೆ. ಎಲ್ಲರಲ್ಲೂ ಇದ್ದಾವೆ ಇವು. ಈ ಗಿಡಮೂಲಿಕೆಯಲ್ಲಿ ಇಂಥ ಶಕ್ತಿ ಇದೆ. ಅದನ್ನು ಒಳ್ಳೆಯದಕ್ಕಾಗಿ ದೀರ್ಘ